Welcome our second PUC science students. Now we will discuss the second PUC second model paper. Already first model paper ನಾನು ಫುಲ್ ಡಿಸ್ಕಸ್ ಮಾಡಿ ವಿತ್ ಸೊಲ್ಯೂಷನ್ GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ. ಈಗ ಸೆಕೆಂಡ್ ಮಾಡಲ್ ಪೇಪರ್ ನಾವೇನು ತುಮಕೂರು ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕ್ಸ್ ಫೋರಮಿಂದ ಒಂದು ಫ್ರೇಮ್ ಹೆಲ್ಪಿಂಗ್ ಹ್ಯಾಂಡ್ ಬುಕ್ ಅಂತ ಮಾಡಿದ್ದೇವೆ. ಅದರಲ್ಲಿರ್ತಕ್ಕಂಥ ಒಟ್ಟು 7 ಮಾಡಲ್ ಪೇಪರಲ್ಲಿ 5 ಮಾಡಲ್ ಪೇಪರ್ಗೆ ವಿತ್ ಸೊಲ್ಯೂಷನ್ಸ್ ಇದೆ. ನಾವೇನೇ ಸೊಲ್ಯೂಷನ್ಸ್ ಇದ್ದರೂ ನೀವು ವರ್ಕ್ ಮಾಡಬೇಕಾದ್ರೆ ಫುಲ್ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ನಾವು ಏನೇ ಆನ್ಸರ್ ಕೊಟ್ಟಿದ್ದರೂ ವರ್ಕ್ ಮಾಡ್ಬೋದು. ನೀವು ಪ್ರತಿಯೊಂದು ಪ್ರಾಬ್ಲಮ್ಸ್ಗೂ ಆನ್ಸರನ್ನು ಮಾಡಬೇಕಾದ್ರೆ ಫಸ್ಟ್ ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೀವು ವರ್ಕ್ ಮಾಡಿದಾಗ ಮಾತ್ರ ನಿಮ್ಮ ಮೆಮೊರಿನಲ್ಲಿ ಉಳ್ಕೊಳ್ಳುತ್ತೆ. ನೀವು ಒಂದು ಮಾಡಲ್ ಪೇಪರ್ ಫಸ್ಟ್ ಮಾಡಲ್ ಪೇಪರ್ನ ಕಂಪ್ಲೀಟಾಗಿ ಓಕೆ ಅಂತ ನಿನ್ನ ಮನಸ್ಸಿಗೆ ಅನಿಸಿದ್ರೆ ಸೆಕೆಂಡ್ ಮಾಡಲ್ ಪೇಪರ್ಗೆ ಎಂಟ್ರಿ ಕೊಡಿ. ನೆಕ್ಸ್ಟು ಫಸ್ಟು ಸೆಕೆಂಡ್ ಕಂಪ್ಲೀಟ್ ಆಯಿತು ಅಂದರೆ ಥರ್ಡ್, ಫಸ್ಟು ಸೆಕೆಂಡ್ ಥರ್ಡ್ ಆಗ್ತದೆ ನನಗೆ ಫೋರ್ತು ಫಿಫ್ತು 5 ಮಾಡಲ್ ಪೇಪರಲ್ಲಿ ಅಟ್ಲೀಸ್ಟ್ 80% ಓಕೆ ಆಗಬೇಕು. ಆವಾಗ ನೀನು 100% ಸಕ್ಸಸ್ ಮಾಡ್ಕೊಬೋದು. ಅದರಲ್ಲಿ ನಮ್ಮ ಮ್ಯಾಥಮೆಟಿಕ್ಸ್ ತುಮಕೂರು ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕ್ಸ್ ಫೋರಮಲ್ಲಿ ಒಟ್ಟು 7 ಮಾಡಲ್ ಪೇಪರಲ್ಲಿದೆ. ಅದರಲ್ಲಿ 5 ಮಾಡಲ್ ಪೇಪರ್ಗೆ ವಿತ್ ಸೊಲ್ಯೂಷನ್ಸ್ ಇದೆ ಮತ್ತು 2 ಮಾಡಲ್ ಪೇಪರು PU ಬೋರ್ಡ್ದಿದೆ. ಟೋಟಲಿ ನೀನು 7 ಮಾಡಲ್ ಪೇಪರ್ಗೆ ರೆಡಿ ಆಗಲೇಬೇಕು. ಓಕೆ, ರೆಡಿ ಆದರೆ ಎಕ್ಸಾಮಿನೇಷನನ್ನು ಫೇಸ್ ಮಾಡ್ಬೋದು, ಈಸಿಯಾಗಿ ಬರೀಬೋದು, ಹೆದರ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ಓಕೆ, ಈ ಕೋವಿಡ್ ಸಂದರ್ಭ ಆಗಿರೋದ್ರಿಂದ ನಾವು ಡಿಲೀಟೆಡ್ ಪೋರ್ಷನ್ಸ್ಗೆ ರಿಗಾರ್ಡಿಂಗ್ ಡಿಲೀಟೆಡ್ ಪೋರ್ಷನ್ಸ್ ಆ ಬುಕ್ಕನ್ನು ಫ್ರೇಮ್ ಮಾಡಿರೋದ್ರಿಂದ ಆ ಬುಕ್ಕು ಹೆಲ್ಪಿಂಗ್ ಹ್ಯಾಂಡ್ ಬುಕ್ ಅಂತ ಏನಿದೆ ಅದನ್ನು ನೀವು ಚೆನ್ನಾಗಿ ವರ್ಕ್ ಮಾಡಿ ಆ ಬುಕ್ಕನ್ನು ರೆಫರ್ ಮಾಡಿ 100% ಸಕ್ಸಸ್ ಆಗ್ತೀರಿ. ಈಗ ನಾನು ಸೆಕೆಂಡ್ ಮಾಡಲ್ ಪೇಪರಲ್ಲಿ ಆಲ್ರೆಡಿ ಸೆಕೆಂಡ್ ಮಾಡಲ್ ಪೇಪರಲ್ಲಿ ಫಸ್ಟ್ ಮೇನ್ ಕಂಪ್ಲೀಟ್ ಆಗಿದೆ, ಸೆಕೆಂಡು ಆಗಿದೆ, ಥರ್ಡಲ್ಲಿ ಅಪ್ ಟು 35 ಆಗಿದೆ. ಈಗ ರಿಮೈನಿಂಗ್ 36, 37, 38 ಡಿಸ್ಕಸ್ ಮಾಡಿ ಮತ್ತು ಡಿ ಪಾರ್ಟಲ್ಲಿ ಔಟ್ ಆಫ್ 10 ಎನಿ 6 ಅಂತ ಕೇಳ್ತಾನೆ. ಈಚ್ ಕ್ವಶನ್ ಹ್ಯಾಸ್ 5 ಮಾರ್ಕ್ಸ್, ವೆರಿ ಇಂಪಾರ್ಟೆಂಟ್ ಪಾರ್ಟ್. ಈಗ ನಾನು ಸಿ ಪಾರ್ಟಲ್ಲಿ 36 ತೊಗೊತೇನೆ. ಇಫ್ ವೆಕ್ಟರ್ ಎ, ವೆಕ್ಟರ್ ಬಿ, ವೆಕ್ಟರ್ ಸಿ ಆರ್ ದಿ ಯೂನಿಟ್ ವೆಕ್ಟರ್ಸ್ ಸಚ್ ದಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು 0 ವೆಕ್ಟರ್, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ. ಇದೇ ಪ್ರಾಬ್ಲಮ್ಸನ್ನು ಪ್ರೂವ್ ದಟ್ ಅಂತ ಕೇಳಿದ್ದಾರೆ ಎಕ್ಸಾಮ್ಗೆ, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಓಕೆ, ನಾವು ಆದಷ್ಟು ನೀವು ಏನು ನಾವು ತುಮಕೂರು ಡಿಸ್ಟ್ರಿಕ್ಟ್ ಫ್ರೇಮ್ ಮಾಡಿರ್ತಕ್ಕಂಥ ಬುಕ್ ಇದೆಯಲ್ಲ, ಬುಕ್ಕನ್ನು ಇಟ್ಕೊಂಡು ನೀವು ಕ್ವಶನ್ಸನ್ನು ನೋಡ್ತಾ ಹೋಗಿ. ಓಕೆ, ಎಲ್ಲ ಕ್ವಶನ್ಸನ್ನು ಅಬ್ಸರ್ವ್ ಮಾಡಬೇಕು, ಆ ಬುಕ್ಕನ್ನು ಇಟ್ಕೊಂಡು ವರ್ಕೌಟ್ ಮಾಡಿ. ಆ ಬುಕ್ ನಿಮಗೆ ಇಲ್ಲ ಅಂದರೆ ನೀವು ಅಟ್ಲೀಸ್ಟ್ ತುಮಕೂರು ಡಿಸ್ಟ್ರಿಕ್ಕಲ್ಲಿರ್ತಕ್ಕಂಥ ಮ್ಯಾಕ್ಸಿಮಮ್ ಎಲ್ಲ ಕಾಲೇಜಸ್ಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಓಕೆ, ಇನ್ನೂ ಇಫ್ ನೀಡ್ ಅಂದರೆ ತುಮಕೂರು ಡಿಸ್ಟ್ರಿಕ್ಕಲ್ಲಿ ಫೋರಮಲ್ಲಿ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ. ಓಕೆ, ಈ ಹೆಲ್ಪಿಂಗ್ ಹ್ಯಾಂಡ್ ಬುಕ್ಕನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಓದ್ತಾ ಇರ್ತಕ್ಕಂಥವ್ರು ಯೂಸ್ ಮಾಡ್ಬೋದು, ಯುಟಿಲೈಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಓಕೆ, 36 ಅಲ್ಲಿಗೆ ವೆಕ್ಟರ್ ಎ ಬಿ ಸಿ ಆರ್ ದಿ ಯೂನಿಟ್ ವೆಕ್ಟರ್ಸ್ ಅಂತ ಹೇಳಿರೋದ್ರಿಂದ ಗಿವನ್ ಎ ಇಸ್ ಎ ವೆಕ್ಟರ್, ಎಂಥ ವೆಕ್ಟರ್ ಅದು ಯೂನಿಟ್ ವೆಕ್ಟರ್ ಆಗಿರೋದ್ರಿಂದ ಅದರ ಮ್ಯಾಗ್ನಿಟ್ಯೂಡ್ 1 ಆಗುತ್ತೆ. ಎ ಬಿ ಸಿ ಆರ್ ದಿ ಯೂನಿಟ್ ವೆಕ್ಟರ್ಸ್ ಅಂತ ಹೇಳಿರೋದ್ರಿಂದ ಅದರ ಮ್ಯಾಗ್ನಿಟ್ಯೂಡ್ 1 ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ 1, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಈಸ್ 1, ಮ್ಯಾಗ್ನಿಟ್ಯೂಡ್ ಆಫ್ ದಿ ಸಿ ವೆಕ್ಟರ್ ಈಸ್ 1. ಆ್ಯಂಡ್ ಆಲ್ಸೋ ಗಿವನ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಈಗ ನಾವು ಕಂಡೀಷನನ್ನು ಯೂಸ್ ಮಾಡ್ಕೊಂಡು ಸುಮಾರು ಕಂಡೀಷನ್ಸನ್ನು ಯೂಸ್ ಮಾಡ್ಕೊಂಡು ಅದನ್ನು ಪ್ರೂವ್ ಮಾಡಬೇಕು ನಾವು, ಅದಕ್ಕೆ ಅದ್ರ ವ್ಯಾಲ್ಯೂ ಕಂಡುಹಿಡಿಬೇಕು ನಾವು. ಪ್ರೂವ್ ದಟ್ ಒಂದು ಕೇಳಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೇಳಿದ್ರು ಸೇಮ್ ಪ್ರೊಸೀಜರ್, ಪ್ರೂವ್ ದಟ್ ಅಂತ ಕೇಳಿದಾಗೂ ಸೇಮ್ ಪ್ರೊಸೀಜರ್. ಈಗ ಕನ್ಸಿಡರ್ ವೆಕ್ಟರ್ ಎ ಪ್ಲಸ್ ಬಿ ಪ್ಲಸ್ ಸಿ ಡಾಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು, ಈ ವೆಕ್ಟ್ರಿಂದ ಈ ವೆಕ್ಟ್ರಿಂದ ಡಾಟ್ ಮಾಡಬೇಕು. ಫಸ್ಟ್ ಎ ವೆಕ್ಟ್ರಿಂದ ಈ 3 ಡಾಟ್ ಮಾಡಿ, ಬಿ ವೆಕ್ಟ್ರಿಂದ ಈ 3 ಡಾಟ್ ಮಾಡಿ, ಸಿ ಇಂದ ಈ 3 ಡಾಟ್ ಮಾಡಿ. ಎ ಡಾಟ್ ಎ ಈಸ್ ನಥಿಂಗ್ ಬಟ್ ವೆಕ್ಟರ್ ಎ ಸ್ಕ್ವಯರ್. ವೆಕ್ಟರ್ ಎ ಸ್ಕ್ವಯರ್ ಕೆನ್ ಬಿ ರಿಟನ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವಯರ್. ಇನ್ ದ ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಎ ಬಿ ಕಾಸ್ ಥೀಟಾ ಆರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಥೀಟಾ. ಆ ಡೆಫಿನೇಷನಲ್ಲಿ ಸಿಗುತ್ತೆ ನಮಗೆ ಎ ಡಾಟ್ ಎ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಈಸ್ ಈಕ್ವಲ್ ಟು ವೆಕ್ಟರ್ ಎ ಸ್ಕ್ವಯರ್ ಈಸ್ ಆಲ್ವೇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವಯರ್. Conditions are very important. Vector A square is always is equal to magnitude of A square.
ನಾವು ಎ ಡಾಟ್ ಎ ಸ್ಕ್ವಯರ್ ಅದನ್ನು ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವಯರ್ ಅಂತ ಬರಿತೀವಿ ಪ್ಲಸ್ ಎ ಡಾಟ್ ಬಿ ಎ ಡಾಟ್ ಎ ಆಯಿತು ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ ಪ್ಲಸ್ ಬಿ ಡಾಟ್ ಎ B dot B is nothing but magnitude of B square plus B dot C plus C dot A plus C dot B plus C dot C is nothing but magnitude of C square. ಯಾವುದು ಬ್ಲೈಂಡ್ ಬರ್ಕೊಳಕ್ಕೆ ಬರಲ್ಲ, ಕಾನ್ಸೆಪ್ಟ್ ಗೊತ್ತಿರಲೇಬೇಕು. ದಿಸ್ ಇನ್ ದ ಫಾರ್ಮ್ ಆಫ್ ವಾಟ್ ಎ ಡಾಟ್ ಎ ಫಾರ್ಮಲ್ಲಿದೆ. ಎ ಡಾಟ್ ಎ ಅಂದರೆ ವೆಕ್ಟರ್ ಎ ಸ್ಕ್ವಯರ್ ಇಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವಯರ್. ಇದನ್ನ ಏನಂತ ಬರೆಯೋದು ನಾವೀಗ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವಯರ್ ಇಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವಯರ್. ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವಯರ್ ಇಸ್ ನಥಿಂಗ್ ಬಟ್ ಯಾವ ಥರ ಈಗ ತಾನೇ ಬರೆದು ತೋರಿಸ್ತೀನಿ. ಎ ಡಾಟ್ ಎ ಇಸ್ ಈಕ್ವಲ್ ಟು ವೆಕ್ಟರ್ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವಯರ್. ಇದು ಎ, ಸಪೋಸ್ ಇದು ಎ ಡಾಟ್ ಎ ವೆಕ್ಟರ್ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವಯರ್. ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ವೇರ್ ಎ ಇಸ್ ಈಕ್ವಲ್ ಟು ವಾಟ್ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ 1, 1 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 1. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಇಸ್ 1, ಯಾಕೆಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಯೂನಿಟ್ ವೆಕ್ಟರ್ ಅಂತ ಕೊಟ್ಟಿರೋದ್ರಿಂದ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಸ್ ಈಕ್ವಲ್ ಟು 1 ಬಿಕಾಸ್ ಬಿ ಇಸ್ ಎ ಯೂನಿಟ್ ವೆಕ್ಟರ್. ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಇಸ್ 1. ಹೌ ಮೆನಿ ಟೈಮ್ಸ್ ಆಫ್ 1? 1 plus 1 plus 1 3 ಪ್ಲಸ್ ಎ ಡಾಟ್ ಬಿ, ಇಲ್ಲಿ ಬಿ ಡಾಟ್ ಎ ಇದೆ. ಇನ್ ಎ ಡಾಟ್ ಪ್ರೊಡಕ್ಷನ್ ಎ ಡಾಟ್ ಬಿ ಇಸ್ ಆಲ್ವೇಸ್ ಈಕ್ವಲ್ ಟು ಬಿ ಡಾಟ್ ಎ, ಬಿ ಡಾಟ್ ಎ ಇಸ್ ಆಲ್ವೇಸ್ ಈಕ್ವಲ್ ಟು ಎ ಡಾಟ್ ಬಿ. ಅಲ್ಲಿಗೆ ಬಿ ಡಾಟ್ ಎನ ಎ ಡಾಟ್ ಬಿ ಅಂತ ಬರಿಬೋದು. ಹೌ ಮೆನಿ ಟೈಮ್ಸ್ ಆಫ್ ಎ ಡಾಟ್ ಬಿ? 2 ಟೈಮ್ಸ್ ಆಫ್ ಎ ಡಾಟ್ ಬಿ. ಅದೇ ಥರ ಎ ಡಾಟ್ ಸಿ ಇದೆ, ಸಿ ಡಾಟ್ ಎ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಎ ಡಾಟ್ ಸಿ. ಹೌ ಮೆನಿ ಟೈಮ್ಸ್ ಆಫ್ ಎ ಡಾಟ್ ಸಿ? 2 ಟೈಮ್ಸ್ ಆಫ್ ಎ ಡಾಟ್ ಸಿ. B dot C, C dot B is always equal to B dot C. How many times of B dot C? 2 times of B dot C. I'll get 2 times of A dot B, 2 times of B dot C, 2 times of C dot A or A dot C. 2 common ತೆಗೆದ್ರೆ remaining in box A dot B plus B dot C plus C dot A or A dot C. ಎರಡು ಒಂದೇ. ನಾವು A plus B plus C is equal to 0 ಕಂಡೀಷನ್ಸ್ ಕೊಟ್ಟಿದ್ದಾರೆ. 0 ಸ್ಕ್ವೇರ್ ಇಸ್ ಅದೇ ಬಟ್ 0 ಈಸ್ ಈಕ್ವಲ್ ಟು 3 ಪ್ಲಸ್ ಇವೆರಡು ಆ್ಯಡ್ ಮಾಡೋಕ್ಕೆ ಬರಲ್ಲ 2 ಇಂಟು ಅಂತ ಇರೋದ್ರಿಂದ 2 ಟೈಮ್ಸ್ ಆಫ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ. ಆರೋ ಮಾರ್ಕ್ ಹಾಕಲೇಬೇಕು. ನೀವೇನಾದರೂ ಹೇಗೆ ಆರೋ ಮಾರ್ಕ್ ಹಾಕಿಲ್ಲ ಅಂದರೆ ಅದು ಸ್ಕೇಲಾರ್ ಕ್ವಾಂಟಿಟಿ ಆಗಿಬಿಡುತ್ತೆ. 3 ಲೆಫ್ಟಿಗೆ ಬಂದರೆ -3. ಇದು 2 ಇಂಟು ಅಂತ ಇರೋದ್ರಿಂದ ಈ 2ನ ಡಿನೋಮಿನೇಟರಲ್ಲಿ ಬರೀರಿ. ದಟ್ ಈಸ್ ಈಕ್ವಲ್ ಟು ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಆರ್ ಎ ಡಾಟ್ ಸಿ. ನಿಮ್ಗೆ ಏನು ಕಂಡಿರಿ ಅಂತ ಕೇಳಿದ್ರೆ ಅದನ್ನು ಬರ್ಕೊಂಡ್ರೆ ಆಯಿತು. ಸಿ ಡಾಟ್ ಎ ಅಂತ ಕೊಡ್ಬೋದು ಅಥವಾ ಎ ಡಾಟ್ ಸಿ ಅಂತಲೇ ಕೊಡಲೇಬೇಕಾದ್ರೆ ನಾವು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಅಂದರೆ -3/2. -3/2 ಈಸ್ ದ ವ್ಯಾಲ್ಯೂ ಆಫ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ. ಬೇಕಾದ್ರೆ ಲೆಫ್ಟಲ್ಲೇ ಬರೆದು ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಈಸ್ ಈಕ್ವಲ್ ಟು -3/2 ಇಟ್ ಇಂಪ್ಲೈಸ್ ಅಂತ ಬರೆದ್ರು ಆಯಿತು. ಓಕೆ, ದಿಸ್ ಇಸ್ ಅ ಪ್ರೊಸೀಜರ್. ಪ್ರೂವ್ ದಟ್ ಅಂತಲೂ ಕೇಳೋ ಚಾನ್ಸ್ ಇರುತ್ತೆ. ಇಫ್ ಅಂತ ಕೊಟ್ಬಿಟ್ಟು ದೆನ್ ಪ್ರೂವ್ ದಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೇಳೋ ಬದಲು ದೆನ್ ಪ್ರೂವ್ ದಟ್ ಅಂತ ಬೇಕಾದರೂ -3/2 ಕೊಟ್ಟು ಕೇಳ್ತಾರೆ. ನೀವು ಇದೇ ಪ್ರೊಸೀಜರನ್ನು ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ 36 ಆಯಿತು. 37 ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಲೈನ್ಸ್. R is equal to I plus 2j minus 4k plus m times of m ಅಂತ ಕೊಡ್ಬೋದು ಅಥವಾ ಲ್ಯಾಂಬ್ಡಾ ಇಂಟು 2i plus 3j plus 6k ಆ್ಯಂಡ್ R is equal to 3i plus 3j minus 5k plus n ಮ್ಯೂ ಅಂತ ಕೊಡಲಿ ಇಂಟು 2i plus 3j plus 6k. ಎರಡು ಲೈನ್ ಕೊಟ್ಟಿದ್ದಾರೆ. ಈಗ ಹೌ ಟು ಐಡೆಂಟಿಫೈ ದೀಸ್ 2 ಲೈನ್ಸ್ ಆರ್ ಪ್ಯಾರಲೈನ್ಸ್. ಇವೆರಡೂ ಲೈನ್ಸು ಪ್ಯಾರಲ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇವೆರಡು ಸೇಮ್ ಇರಬೇಕು. ಇದು ವೆಕ್ಟರು ಇದು ವೆಕ್ಟರು, ಇದು ವೆಕ್ಟ್ರು ಸೇಮ್ ಇರಬೇಕು. ಸೇಮ್ ಇದ್ರೆ ಮಾತ್ರ ನಾವು ಪ್ಯಾರಲೈನ್ಸ್ ಅಂತ ಕರಿತೀವಿ. ಕೆಲವು ಸರಿ ನಿಮಗೆ 2i plus 3j plus 6k ಅಂತ ಕೊಡೋ ಬದಲು ಇಲ್ಲೇನು ಕೊಟ್ಟಿರ್ತಾರೆ ಅದಕ್ಕೆ ಮಲ್ಟಿಪ್ಲಿಕೇಶನ್ ಫಾರ್ಮುಲಾ ಕೊಟ್ಟಿರ್ತಾನೆ. ಈಗ 4i
ಪ್ಲಸ್ 6j ಪ್ಲಸ್ 12k ಅಂತ ಕೊಟ್ಟರೆ 2 ಕಾಮನ್ ತೆಗೆದು ಸೇಮ್ ಮಾಡ್ಕೊಬೇಕು. ಓಕೆ, ಈಗ ಇದು ನಾವು ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ಗೆ ಓ ಎ, ಇದು ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಬಿ ಓ ಬಿ. ಓ ಎ ಈಸ್ ಎ ಅಂತ ಕರಿ ಅಥವಾ A1 ಅಂತ ಕರಿ, ಇದು ಓ ಬಿ B1 ಅಂತ ಕರಿ ಅಥವಾ A2 ಅಂತ ಕರಿ, ನಿಮ್ಮಿಷ್ಟ ಏನು ಬೇಕಾದ್ರೂ ಡಿನೋಟ್ ಮಾಡ್ಕೊಬೋದು. ಈಗ ಡೇಟಾ ಬರ್ಕೊಬೇಕಾದ್ರೆ ಸೊಲ್ಯೂಷನ್, ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲೈನ್ಸ್ ಫಾರ್ಮುಲಾ ಡಿ ಈಸ್ ಈಕ್ವಲ್ ಟು magnitude of vector B cross AB vector by magnitude of the vector B. This is the formula. Distance between the parallels formula, magnitude of B cross vector AB by magnitude of the vector B. ಈಗ ನಿಮ್ಮ ಎರಡು ಲೈನ್ಸಲ್ಲಿ ವೆಕ್ಟರ್ ಬಿ ಯಾವುದು ಅಂದರೆ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಇದೇ ವೆಕ್ಟರ್ ಬಿ, ಇದೇ ವೆಕ್ಟರ್ ಬಿ. ಇವೆರಡು ಸೇಮ್ ಇರಲೇಬೇಕಲ್ಲ, ಎರಡು ಸೇಮ್ ಇರೋದ್ರಿಂದ ನಾವು ವೆಕ್ಟರ್ ಬಿ ಈಸ್ ಈಕ್ವಲ್ ಟು 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 6k. ನಾವು ಅಲ್ಲಿಗೆ ಈ ಬಿ ಬಂದಾಯಿತು, ಇದು ಗೊತ್ತಾಯಿತು. ಇನ್ನು ವೆಕ್ಟರ್ ಎ ಬಿ ಬರಬೇಕು ಅಂದರೆ ಇದು ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಎ ಓ ಎ ಈಸ್ ಈಕ್ವಲ್ ಟು ಅದು ಎ1 ಅಂತ ಡಿನೋಟ್ ಮಾಡೋ, ಅದು ನಿಮ್ಮಿಷ್ಟ ಏನು ಬೇಕಾದ್ರೂ ಡಿನೋಟ್ ಮಾಡ್ಕೊಬೋದು. x1 ಅಂತಲೇ ತಗೊಳ್ಳಿ. a1 ಈಸ್ ಈಕ್ವಲ್ ಟು i ಪ್ಲಸ್ 2j minus 4k. Position vector of the point B in second line ಇದನ್ನು ನಾವು 3i ಕ್ಯಾಪ್ ಪ್ಲಸ್ 3j ಮೈನಸ್ 5k ಇದನ್ನು ಬೇಕಾದ್ರೆ A2 ಅಂತ ಕರಿಬೋದು, ಕಾಲ್ ಇಟ್ ಆಸ್ A2 ಅಂತ ಕರಿಬೋದು. ಈಗ ಇದು ಓ ಎ ಆಯಿತು, ಇದು ಓ ಬಿ ಆಯಿತು. ಈಗ ನಿನ್ನ ಫಾರ್ಮುಲಾಕ್ಕೆ ಬಿ ಆಲ್ರೆಡಿ ಇದೆ, ಎ ಬಿ ಬೇಕಲ್ವಾ? ಹೌ ಟು ಫೈಂಡ್ ಔಟ್ ದ ವೆಕ್ಟರ್ ಎ ಬಿ ಅಂದರೆ ವೆಕ್ಟರ್ ಎ ಬಿ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಬಿ ಮೈನಸ್ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಎ ಓ ಬಿ ಮೈನಸ್ ಓ ಎ. ಅಲ್ಲಿಗೆ ಇದು ಓ ಬಿ, ಇದು ಓ ಎ, ಸಬ್ಟ್ರಾಕ್ಟ್ ಮಾಡೋಣ ನಾವು. 3i ಮೈನಸ್ ಐ, ಈ ವೆಕ್ಟರಿಂದ ಇದನ್ನು ಕಳಿಬೇಕಾದ್ರೆ ಇಲ್ಲಿರ್ತಕ್ಕಂಥ ಸೈನ್ ಚೇಂಜ್ ಆಗುತ್ತೆ. 3i ಮೈನಸ್ ಐ 2i ಪ್ಲಸ್ 3j ಮೈನಸ್ 2j ಪ್ಲಸ್ j ಮೈನಸ್ 5k ಪ್ಲಸ್ 4k ಅಂದರೆ ಮೈನಸ್ ಕೆ. ಓಕೆ, ದಿಸ್ ಇಸ್ ಎ ಬಿ ವೆಕ್ಟರ್. ಈಗ ಬಿ ಕ್ರಾಸ್ ಎ ಬಿ ಕಂಡುಹಿಡ್ಕೊಳ್ಳೋಣ. ವೆಕ್ಟರ್ ಬಿ ಕ್ರಾಸ್ ಎ ಬಿ. ನಾವು ವಿ ನೋ ದಟ್ ಹೌ ಟು ಫೈಂಡ್ ಔಟ್ ಎ ಕ್ರಾಸ್ ಬಿ. ನಾನು ಪ್ರೀವಿಯಸ್ ಮಾಡಲ್ ಪೇಪರಲ್ಲೂ ಮತ್ತು ಇದೇ ಮಾಡಲ್ ಪೇಪರಲ್ಲೂ ಫೈಂಡ್ ದ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಕಂಡುಹಿಡ್ಕೊಬೇಕಾದ್ರೆ ಎ ಕ್ರಾಸ್ ಬಿ ಕಂಡುಹಿಡ್ಕೊಂಡಿದ್ದೀವಿ. ಎ ಕ್ರಾಸ್ ಬಿ ಇಸ್ ಅ ವೆಕ್ಟರ್ ಬೈ ಯೂಸಿಂಗ್ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಅಂತ ಕಂಡುಹಿಡ್ಕೊಂಡು ಮಾಡಿದ್ದೀವಲ್ವ ನಾವು. ಇದು ಎ ಕ್ರಾಸ್ ಬಿ ಫಾರ್ಮಲ್ ಇದೆ. ಫಸ್ಟ್ ರೋನಲ್ಲಿ ಐ ಜೆ ಕೆ, ಸೆಕೆಂಡ್ ರೋನಲ್ಲಿ ವೆಕ್ಟರ್ ಬಿ ಕಾಂಪೊನೆಂಟ್ಸು 2 3 6, ಥರ್ಡ್ ರೋನಲ್ಲಿ ವೆಕ್ಟರ್ ಎ ಬಿ ಕಾಂಪೊನೆಂಟ್ಸು 2 1 ಮೈನಸ್ 1. ವಿ ನೋ ದಟ್ ಹೌ ಟು ಎಕ್ಸ್ಪ್ಯಾನ್ಷನ್ ಆಫ್ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್. ಇಲ್ಲಿ ಬರೀತಾನೆ ಐ ಇಂಟು ಮೈನಸ್ ಜೆ ಇಂಟು ಪ್ಲಸ್ ಕೆ ಇಂಟು ಐ ಇಂಟು ಅಂದರೆ ಫಸ್ಟ್ ಕಾಲಮ್ 3 ಇಂಟು ಮೈನಸ್ 1 ಮೈನಸ್ 3 ಮೈನಸ್ 6 ಮೈನಸ್ 3 ಮೈನಸ್ 6 ಮೈನಸ್ 9 ಮೈನಸ್ ಜೆ ಇಂಟು ಫಸ್ಟ್ ಸೆಕೆಂಡ್ ಕಾಲಮ್ 2 ಇಂಟು ಮೈನಸ್ 1 ಮೈನಸ್ 2 2 ಇಂಟು 6 12 ಮೈನಸ್ 12 ಅಲ್ಲಿಗೆ ಮೈನಸ್ 2 ಮೈನಸ್ 12 ಮೈನಸ್ 14 ಫಸ್ಟ್ ಥರ್ಡ್ ಕಾಲಮ್ ಕೆ ಇಂಟು 2 ಮೈನಸ್ 6 2 ಮೈನಸ್ 6 ಮೈನಸ್ 4 ಇದನ್ನು ಮೈನಸ್ 9i ಕ್ಯಾಪ್ ಮೈನಸ್ ಇಂಟು ಮೈನಸ್ ಪ್ಲಸ್ 14j ಮೈನಸ್ 4k. ದಿಸ್ ಈಸ್ ಬಿ ಕ್ರಾಸ್ ಎ ಬಿ ವೆಕ್ಟರ್. ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಮ್ಯಾಗ್ನಿಟ್ಯೂಡು, ಇಲ್ಲೇ ಬೇಕಾದ್ರೂ ಕಂಡುಹಿಡ್ಕೊಬೋದು. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕ್ರಾಸ್ ಎ ಬಿ ವೆಕ್ಟರ್ ಈಸ್ ಈಕ್ವಲ್ ಟು ರೂಟ್ ಆಫ್ ಮೈನಸ್ 9 ಸ್ಕ್ವೇರ್ 81 14 ಸ್ಕ್ವೇರ್ 196 ಮೈನಸ್ 4 ಸ್ಕ್ವೇರ್ 16. ಆ್ಯಡ್ ಮಾಡೋದು ಗೊತ್ತಿದೆ ನಿಮಗೆ, ಆ ಎಕ್ಸಾಮಿನೇಷನ್ಗೂ ಸಿಂಪಲ್ ಕ್ಯಾಲ್ಕುಲೇಟರ್ ಅಲೋ ಇದೆ. ನಾವು 6 ಪ್ಲಸ್ 6 12 12 ಪ್ಲಸ್ 1 13 3 1 ಇರುತ್ತೆ 2 2 ಪ್ಲಸ್ 9 11 19 1 2 ರೂಟ್ 293 ಈಸ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕ್ರಾಸ್ ಎ ಬಿ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಡಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಯಾರಲೈನ್ಸ್ ಬೇಕಾಗಿರೋದ್ರಿಂದ ನಾವು ಈಗ ಬರಿತೀನಿ, ಇಲ್ಲಿ ಇದು ರಿಮೂವ್ ಮಾಡ್ಕೊಂಡಿರ್ತೀನಿ. ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕ್ರಾಸ್ ಎ ಬಿ ಬಂದಿದೆ ರೂಟ್ 293 ಬೈ ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ. ಬಿ ಈಸ್ ಅ ವೆಕ್ಟರ್, ಇದ್ರ ಮ್ಯಾಗ್ನಿಟ್ಯೂಡು ಕಾಂಪೊನೆಂಟ್ಸ್ 3 2 3 6 2 ಸ್ಕ್ವೇರ್ 3 ಸ್ಕ್ವೇರ್ 6 ಸ್ಕ್ವೇರ್
6 ಸ್ಕ್ವೇರ್ ಅಂದರೆ 36, 3 ಸ್ಕ್ವೇರ್ ಅಂದರೆ 9, 2 ಸ್ಕ್ವೇರ್ ಅಂದರೆ 4. ರೂಟ್ 293 ಬೈ 36 ಪ್ಲಸ್ 4 40, 40 ಪ್ಲಸ್ 9 49, ರೂಟ್ 49 ಅಂದರೆ 7. ಅದಕ್ಕೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಯಾರಲೈನ್ಸ್ ಈಸ್ ಈಕ್ವಲ್ ಟು ರೂಟ್ 293 ಬೈ 7. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ಮಾಡಬೇಕು. ನೆಕ್ಸ್ಟು ಪಾರ್ಟ್ ಸಿನಲ್ಲಿ ಲಾಸ್ಟ್ ಕ್ವಶನ್ 38 ಪ್ರಾಬಬಿಲಿಟಿ ಕ್ವಶನ್. ನಾವು ಪದೇ ಪದೇ ಹೇಳಿರ್ತೀವಿ, ಪ್ರತಿಯೊಂದು ವಿಡಿಯೋದಲ್ಲೂ ಯಾಕೆ ಹೇಳ್ತೀವಿ ಅಂದರೆ ನಿನ್ನ ಮೈಂಡ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಥಿಂಕ್ ಬರಬಾರ್ದು. ಈಗ ಸೆಕೆಂಡ್ ಪಾರ್ಟಲ್ಲಿ 14 ಕ್ವಶನ್ಸ್ ಇರುತ್ತೆ, ಎನಿ 10. ನಿನಗೆ ಯಾವುದು ಅರ್ಥವಾಗಿರುತ್ತೆ ಅದನ್ನು ಬರೀ. ನಾವು ಎಕ್ಸಾಮಿನೇಷನ್ಗೆ ನೀವೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು. ನೀನು ಪಕ್ಕ 4 ಚಾಯ್ಸ್ ಇರುತ್ತೆ, ಬಿ ಪಾರ್ಟಲ್ಲಿ, ಸಿ ಪಾರ್ಟಲ್ಲಿ 4 ಪಾರ್ಟ್ಸ್ ಎಲ್ಲ ಚಾಯ್ಸ್ ಇರುತ್ತೆ, 4 ಕ್ವಶನ್ಸ್ ಚಾಯ್ಸ್ ಇರುತ್ತೆ. ಫಸ್ಟ್ ನೀನು ಮೆಂಟಲಿ ಯಾವ್ಯಾವ ಬರುತ್ತೆ ವರ್ಕ್ ಮಾಡ್ತಾ ಇರ್ಬೇಕು. ನೀನು ಪಕ್ಕ ಬಿಡ್ಬೇಕು, ಪಕ್ಕ ಬಿಡಬೇಕು. ಓಕೆ, ಯಾವ್ದು ಬರೋಲ್ಲ ಅದನ್ನು ಟ್ರೈ ಮಾಡ್ತಾ ಇರ್ಬೇಕಷ್ಟೇ. ಬಟ್ ನಿನ್ನ ಎನರ್ಜಿ ಯಾವುದಕ್ಕೆ ಬರೋಲ್ವೋ ಅದಕ್ಕೆ ಹಾಕಿ ವೇಸ್ಟ್ ಮಾಡ್ಕೊಬಾರ್ದು. ನೀನು ಯಾವುದೋ ಬರೋಲ್ಲ, ನಿನಗೆ ಅರ್ಥವೇ ಆಗಿಲ್ಲ, ಬರೋಲ್ಲ, ಅದಕ್ಕೆ ಎನರ್ಜಿ ಹಾಕೋಕ್ಕೆ ಹೋಗಬೇಡ. ಯಾವ್ದು ಬರುತ್ತೆ ಅದಕ್ಕೆ ಎನರ್ಜಿ ಹಾಕು. ಯಾಕೆಂದ್ರೆ 4 ಚಾಯ್ಸ್ ಇರುತ್ತೆ. ಓಕೆ, 10 ಬರೀಬೇಕು, ನೀನು ಪಕ್ಕ ಆಗ್ಬಿಡು, ಬರೋದಕ್ಕೆ ಟ್ರೈ ಮಾಡು. ಬಟ್ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಬರೋದಕ್ಕೆ ತಲೆ ಕೆಡ್ಸ್ಕೊಂಡು ಕೂತ್ಕೊಳಕ್ಕೆ ಹೋಗ್ಬೇಡ ಈ ಟೈಮಲ್ಲಿ. ಓಕೆ, ಎಲ್ಲ ಚೆನ್ನಾಗಿ ಬರುತ್ತೆ ಸರ್, ಅದೊಂದು ಬಿಡಬಾರ್ದು ಸರ್, ಇರಲಿ ಸರ್ ಅಂದರೆ ಟ್ರೈ ಮಾಡು. ಆದರೆ ಅನ್ನೆಸರಿ ಎನರ್ಜಿ ವೇಸ್ಟ್ ಮಾಡಬಾರ್ದು ಆಗೋದಕ್ಕೆ. ಓಕೆ, ನೆಕ್ಸ್ಟ್ 38 ಪ್ರಾಬಬಿಲಿಟಿ ಕ್ವಶನ್. ನಾವು ಪ್ರಾಬಬಿಲಿಟಿ ಮಾಡಬೇಕಾದ್ರೆ ಫಸ್ಟ್ ಕ್ವಶನನ್ನು 3-4 ಸಲ ಓದಬೇಕು, ವಿಡಿಯೋ ನೋಡಬೇಕು, ಬರೀಬೇಕು. ನೋಡ್ಕೊಂಡು ಒಂದು 5-6 ಸಲ ಬರೆದ್ರೆ ಪ್ರಾಬ್ಲಮ್ಸ್ ಗೊತ್ತಾಗೋಗ್ಬಿಡುತ್ತೆ. ಎ ಬ್ಯಾಗ್ ಕಂಟೈನ್ಸ್ 4 red and 4 black balls. Another bag contains 2 red and 6 black balls. One of the 2 bags is selected at random and a ball is drawn from the bag which is found to be red. Find the probability that it was drawn from the first bag. ಓಕೆ, ಈಗ ಡೇಟಾ ಬರ್ಕೊಬೇಕಾದ್ರೆ ಸೊಲ್ಯೂಷನ್ ಲೆಟ್ E1 selection of first bag, E2 is equal to selection of second bag. ಅಲ್ಲಿ E1 E2ನೇ ತೊಗೊಬೇಕು ಅಂತೇನಿಲ್ಲ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೋದು ನಾವು ನಿಮ್ಮಿಷ್ಟ A B ತಗೊಳ್ಳಿ, XY ತಗೊಳ್ಳಿ, PQ ತಗೊಳ್ಳಿ, ನಿಮ್ಮಿಷ್ಟ ಡಿನೋಟ್ ಮಾಡಬೇಕಾದ್ರೆ. ನಾವು ಪ್ರಾಬಬಿಲಿಟಿ ಆಫ್ E1 ಈಸ್ ಈಕ್ವಲ್ ಟು 4/8 ಈಸಲಿ, ಬಟ್ 1/8. ಪ್ರಾಬಬಿಲಿಟಿ ಆಫ್ E2 ಅಗೇನ್ 4/8 ಅಂದರೆ 1/2. ಲೆಟ್ ಎ ಬಿ ದಿ ಇವೆಂಟ್, ಅಗೇನ್ ಏನೇ ತೊಗೊಬೇಕು ಅಂತೇನಿಲ್ಲ, ಏನು ಬೇಕಾದ್ರೂ ತೊಗೊಬೋದು, ಈ ತಗೊಂಡು ಮಾಡಿ. A be the event of drawing red ball. Therefore, probability of A by E1 is equal to how many red balls in the bag? 4/8. 4/8 is the but 1/2. Probability of A by E2. ಸೆಕೆಂಡ್ ಬಾಲಲ್ಲಿ ಎಷ್ಟು ರೆಡ್ ಬಾಲ್ ಇದೆ? 2 ಇದೆ. 2/8 ಅಂದರೆ 1/4. ನಾವು ಅಕಾರ್ಡಿಂಗ್ ಟು ಅವರ್ ಬೇಸ್ ಥಿಯರಮ್, ಪ್ರಾಬಬಿಲಿಟಿ ಆಫ್ E1 by A is equal to probability of E1 into probability of A by E1 by, ಇಲ್ಲಿ ಏನು ಬರೆದಿದ್ದೀರಿ ನ್ಯೂಮರೇಟರಲ್ಲಿ ಅದೇ ಫಸ್ಟ್ ಟರ್ಮ್ ಆಗಿರುತ್ತೆ, P of E1 into P of A by E1 ಪ್ಲಸ್ ಆದಮೇಲೆ ಇಲ್ಲಿ E1 ಇದ್ದರೆ E2 ಬರೀರಿ, E3 E4 ಏನು ಬೇಕು ಇರ್ಬೋದು, ನಂಬರ್ ಆಫ್ ಈವೆಂಟ್ಸ್ ಇರ್ಬೋದು, ಬಟ್ ಇಲ್ಲಿ ಎರಡೇ ಇರೋದು. P of E2 into P of A by E2. Now P of E1 by A is equal to P of E1 1/2 into P of A by E1 1/2 by ಸೇಮ್ ಇರುತ್ತೆ 1/2 P of E1 1/2 P of A by E1 1/2 plus P of E2 1/2 P of A by E2 1/4.
1/2 into 1/2 1/4 by 1/2 into 1/2 1/4 plus 1/2 into 1/4 1/8, that is equal to 1/4 by 4 ಮತ್ತು 8ಗೆ ಸೇಮ್ 8, 4 ಇಂದ 8 2s ಹೋಗುತ್ತೆ, 2 into 1 2, 8 ಇಂದ 8 1s ಹೋಗುತ್ತೆ, 1 into 1 1, 1/4 ಇಂಟು ಉಲ್ಟಾ ಬರ್ಕೊಂಬಿಡ್ತೀನಿ 8/2 plus 1 3, 4 1s 4 2s is equal to 2/3. ಅಲ್ಲಿಗೆ ಪ್ರಾಬಬಿಲಿಟಿ ಆಫ್ E1 by A is equal to 2/3. ಇಲ್ಲಿಗೆ ಸಿ ಪಾರ್ಟ್ ಸೆಕೆಂಡ್ ಮಾಡೆಲ್ ಪೇಪರಲ್ಲಿ ಸಿ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಅಲ್ಲಿಗೆ ಔಟ್ ಆಫ್ 14 ಏನಿ 10 ಇರುತ್ತೆ, 4 ಚಾಯ್ಸ್ ಇರುತ್ತೆ. ನಿಮಗೆ ಯಾವ್ಯಾವ್ದು ಅರ್ಥವಾಗಿದೆ ಫಸ್ಟ್ ಅದನ್ನ ವರ್ಕೌಟ್ ಮಾಡ್ಕೊಳ್ಳಿ. 10ಗೆ ಈಕ್ವಲೆಂಟ್ ಮಾಡ್ಕೊಳ್ಳಿ, 10 ಕ್ವಶನ್ಸ್ ಬರೋ ಥರ ಮಾಡ್ಕೊಳ್ಳಿ. ಬರೀಲೇಬೇಕು ನಾವು 10, ಒಂದು 12 13 ಆದರೂ ಪಕ್ಕ ಆಗ್ಬಿಟ್ರೆ ಅಲ್ಲಿಗೆ ಇನ್ನೂ 3 ಡ್ರಾಪ್ ಮಾಡಿದ್ರು 10 ಬರೆಯಂಗೆ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಈಗ ಸೆಕೆಂಡ್ ಮಾಡಲ್ ಪೇಪರಲ್ಲಿ ಡಿ ಪಾರ್ಟ್ ಎಗೇನ್ ಎನಿ 6 ಇರುತ್ತೆ. ಈಚ್ ಕ್ವಶನ್ ಆ್ಯಸ್ 5 ಮಾರ್ಕ್ಸ್. ನಿಮಗೆ ಚೆನ್ನಾಗಿ ಗೊತ್ತಿದೆ 39ನೇ ಕ್ವಶನ್ಸು ರಿಲೇಟೆಡ್ ಟು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಈಸಿ ಇರುತ್ತೆ. ಈಗ ಡಿಲೀಟೆಡ್ ಪೋರ್ಷನ್ಸ್ ಆಗಿರೋದ್ರಿಂದ ಮೊದಲು ಡಿಲೀಟೆಡ್ ಆಗೋದಕ್ಕಿಂತ ಮುಂಚೆ ಇನ್ವರ್ಟಿಬಲ್ ಇನ್ವರ್ಸ್ ಇದೆಲ್ಲ ಇತ್ತು. ಈಗ ನಿಮಗೆ ಕೋವಿಡ್ ಸಂದರ್ಭ ಆಗಿರೋದ್ರಿಂದ ಮಿನಿಮೈಸ್ ಮಾಡಿದರೆ 1 ಆನ್ ಟು ಮಾತ್ರ ಕೇಳ್ತಾರೆ. 1 ಇಂಜೆಕ್ಟಿವಿಟಿ ಅಂತ ಕರಿತೀವಿ, ಆನ್ ಟುನ ಸರ್ಜೆಕ್ಟಿವಿಟಿ ಅಂತ ಕರಿತೀವಿ. ಬೋತ್ 1 ಆರ್ ಬೋತ್ ಇಂಜೆಕ್ಟಿವಿಟಿ ಆ್ಯಂಡ್ ಸರ್ಜೆಕ್ಟಿವಿಟಿ ಇಸ್ ಕಾಲ್ಡ್ ಬೈಜೆಕ್ಟಿವ್. 1 ಅಂತ ಕೇಳ್ಬೋದು, ಇಂಜೆಕ್ಟಿವಿಟಿ ಅಂತ ಕೇಳ್ಬೋದು, ಆನ್ ಟು ಅಂತ ಕೇಳ್ಬೋದು, ಸರ್ಜೆಕ್ಟಿವಿಟಿ ಅಂತ ಕೇಳ್ಬೋದು. ಅಷ್ಟು ಬಿಟ್ಟರೆ ಕಾನ್ಸೆಪ್ಟ್ ಎಲ್ಲ ಸೇಮ್ ಇರುತ್ತೆ. ನಾವು ಸೊಲ್ಯೂಷನ್ ಇಫ್ F from R to R, domain set of real numbers, codomain set of real numbers is defined by the function f of x is equal to 3x plus 1, then prove that f is both 1 and onto. ಅಲ್ಲಿಗೆ ಫಂಕ್ಷನ್ ಗಿವನ್ ಫಂಕ್ಷನ್ f from R to R is defined by the function f of x is equal to 3x plus 1. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು ನೀವು. ನಾನು ಫಸ್ಟ್ ಮಾಡಲ್ ಪೇಪರಲ್ಲಿ P/Q ಫಂಕ್ಷನ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ x+2 by x - 1 ಅಥವಾ x - 1 by x+2 ಈ ಥರ ಪ್ರಾಬ್ಲಮ್ಸನ್ನು ಆಲ್ರೆಡಿ ಫಸ್ಟ್ ಮಾಡಲ್ ಪೇಪರಲ್ಲಿ ಮಾಡಿದ್ದೀವಿ. ಇದಕ್ಕೆ ಕಂಪೇರ್ ಮಾಡಿದರೆ ಅದು ಕಷ್ಟ, ಜಾಸ್ತಿ ಲೆಂತಿ ಆಗುತ್ತೆ. ಇದು ಭಾರಿ ಈಸಿ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಅಂತೂ ವರ್ಕ್ ಮಾಡಿಬಿಟ್ರೆ ನಿಮ್ಗೆ ಈಸಿ ಆಗೋಗ್ಬಿಡುತ್ತೆ. ಈಗ ಫಾರ್ ಒನ್ ಫಂಕ್ಷನ್ ಕಂಡೀಷನ್ ಏನು? f of x1 is equal to f of x2 implies x1 is equal to x2 ಅಂತ ಶೋ ಮಾಡಬೇಕು. f of x is equal to 3x plus 1 ಅಂದರೆ ಇಲ್ಲಿ x ಇರೋದ್ರಿಂದ RHS ಅದು x ಇರುತ್ತೆ. f of x1 ಅಂದ್ರೇನು? ಇನ್ ಫಂಕ್ಷನ್ x ಜಾಗದಲ್ಲಿ x1 ಹಾಕ್ತೀರಿ, ಇಲ್ಲಿ x1 ಹಾಕಿದ್ರೆ RHS ಅಲ್ಲಿ ವೇರೆವರ್ x there will be substitute in the place of x is x1, that is 3x1 plus 1 is equal to f of x2 ಅಂದರೆ 3x2 plus 1. In left and right same term with same sign are cancel. Now 3x1 is equal to 3x2. Now it implies x1 is equal to x2. Therefore f is 1 1. ಈ ಥರನೂ ಬರೀಬೋದು. ಇದನ್ನು 1 - 1 ಅಂತ ಓದ್ಕೊಂಬಾರ್ದು. 1 1. f is 1 1 or injective or injectivity. Next for onto put f of x is equal to y. f of x is equal to y. f of x ಅಂದ್ರೇನು? 3x plus 1 is equal to y. ಈ onto ಮಾಡಬೇಕಾದ್ರೆ x in terms of y ಮಾಡಿ. ಅದು ಎಂಥ ಪ್ರಾಬ್ಲಮ್ಸ್ ಬೇಕಾದರೂ ಕೊಡಲಿ, ಈವನ್ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಕೊಟ್ಟಾಗಲೂ ಇದೇ ಥರ ಮಾಡ್ತಿದ್ದೆವು ನಾವು. ಓಕೆ, ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಮಾಡಬೇಕು. P/Q ಕೊಟ್ಟರು ಅಷ್ಟೇ, ಅಂದರೆ P/Q ಫಾರ್ಮಲ್ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಆಗಿದ್ರು ಅಷ್ಟೇ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಮಾಡಬೇಕು. ಈಗ ಯಾಕೆ ಲೆಫ್ಟ್ ಸೈಡಲ್ಲೇ ಎಕ್ಸ್ ಟರ್ಮ್ ಬರ್ಕೊಂಡಿದ್ದೀವಿ ಅಂದರೆ x is equal to ಫಾರ್ಮಲ್ ಬರೆಯೋದ್ರಿಂದ ಲೆಫ್ಟಲ್ಲಿ 3x plus 1 is equal to y ಇರಲಿ. ನಾವು 3x is equal to y plus 1 ರೈಟ್ ಹೋದರೆ -1. ನಾವು x is equal to y - 1 by 3.
ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಈಸ್ ಎನಿ ಕಾನ್ಸ್ಟೆಂಟ್, ಅದು ಆರ್ ಎಚ್ ಎಸ್ನ ಡಿನಾಮಿನೇಟರ್ ಬರೀಬೇಕು. ಬಿಲಾಂಗ್ಸ್ ಟು ಆರ್ ಕೋಡಮೈನ್, ಅದೇನು ಕೊಟ್ಟಿರ್ತದೆ ಅದು ಬರೀ. such that f of x is equal to y, therefore f is onto, or f is surjective function, or f is surjectivity. Therefore conclusion, hence f is both 1 1 and onto. ಇದನ್ನು ಬೇಕಾದ್ರೆ ಫಂಕ್ಷನ್ ಈಸ್ ಬೋತ್ 1 1 and onto ಈಸ್ ಕಾಲ್ಡ್ ಬೈಜೆಕ್ಟಿವ್ ಫಂಕ್ಷನ್ ಅಂತದ್ದು ಕರಿತೀವಿ. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ಮಾಡಬೇಕು. ಈಗ ನೀವು ಪ್ರಾಕ್ಟೀಸ್ಗೋಸ್ಕರ ಈಗ ಒಂದು ಪ್ರಾಬ್ಲಮ್ ಮಾಡಿದ್ದೀವಲ್ವಾ, ಇದೇ ಟೈಪಲ್ಲಿ ಎಫ್ ಆಫ್ ಎಕ್ಸ್ ಇಕ್ವಲ್ ಟು 3x + 1, ಈ 1 ಇದೆಯಲ್ಲ, ಈ 1 ಜಾಗದಲ್ಲಿ 2 ತಗೊಳ್ಳಿ, 3 4 5 6 7 8 ಹಾಕೊಂಡು ಪ್ರಾಕ್ಟೀಸ್ ಮಾಡಿ. ಅದೊಂದು 10 ಮಾಡಿ. ಈ ಎಕ್ಸ್ ಜಾಗದಲ್ಲಿ 3 ಇದೆ ಅಲ್ವಾ, 2 5 4 7 8 +1 ಇರಲಿ, ಬೇಕಾದ್ರೆ ಏನನ್ನ ತಗೊಳ್ಳಿ, ಇಲ್ಲಿ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಒಂದು 10 ಪ್ರಾಕ್ಟೀಸ್ ಮಾಡಿ. ಯಾಕೆ ಅರ್ಥವಾಗಲ್ಲ? ಓಕೆ, ಈಗ ಎಕ್ಸಾಮಿನೇಷನಿಗೆ ಕಂಪಲ್ಸರಿ ಮತ್ತು ಇಂಪಾರ್ಟೆಂಟ್ ಅಂದಾಗ ನಂಬರ್ ಆಫ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಕಾನ್ಸ್ಟೆಂಟ್ಗಳು ಚೇಂಜ್ ಮಾಡ್ಕೊಂಡು ಮಾಡೋ ಅಷ್ಟೇ. ಈಗ 3x + 1 3x + 2 ಹಾಕೊಂಡು ಮಾಡು, 3x + 4 ಹಾಕೊಂಡು ಮಾಡು, ಮತ್ತು 3 ಇಲ್ಲಿರೋ ಬದಲು ಇಲ್ಲಿಗೆ 5x + 1 ಹಾಕೊಂಡು ಮಾಡು, 4x + 1 ಹಾಕೊಂಡು ಮಾಡು. ಒಂದು 10 ಮಾಡಿ, ವರ್ಕೌಟ್ ಮಾಡಿ ಪ್ರಾಕ್ಟೀಸ್ಗೋಸ್ಕರ. ಓಕೆ, ಅಲ್ಲಿಗೆ ಪಾರ್ಟ್ ಡಿನಲ್ಲಿ 39 ಡಿಸ್ಕಸ್ ಮಾಡಿದ್ದಾನೆ. ಇದಕ್ಕೆ ರಿಲೇಟೆಡಾಗಿ ಒಂದು 10 ಪ್ರಾಬ್ಲಮ್ಸ್ ಮಾಡಬೇಕು ನೀವು. ಓಕೆ, ವರ್ಕ್ ಮಾಡಿಲ್ಲ ಅಂದರೆ ಮೈಂಡಲ್ಲಿ ಉಳ್ಕೊಳ್ಳಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ 40 41 42 43, ಯಾಕೆಂದರೆ ಈ ಪಾರ್ಟ್ ಡಿನಲ್ಲಿ ಒಂದೊಂದು ಕ್ವಶನು ಲೆಂತಿ ಇರುತ್ತೆ. ಆ ವಿಡಿಯೋ ಸಪೋರ್ಟ್ ಮಾಡೋದಿರೋದ್ರಿಂದ 1 2 ಅಥವಾ 3 ಕ್ವಶನ್ಸನ್ನು ಮಾತ್ರ ಡಿಸ್ಕಸ್ ಮಾಡಿ ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೇನೆ ಮತ್ತು ವಾಟ್ಸಪ್ ಗ್ರೂಪು ಅಪ್ಲೋಡ್ ಮಾಡ್ತೇನೆ. ಓಕೆ, ಅಗೇನ್ ರಿಪೀಟೆಡಾಗಿ ಹೇಳ್ತೇನೆ, ವರ್ಕ್ ಮಾಡಿದ್ದನ್ನ ರೀಕಾಲ್ ಮಾಡಿ. ನೀವು ಓದಿದ್ದಾದಮೇಲೆ 1 ಅವರ್ ಓದಿರೆ ಅರ್ಧ ಗಂಟೆ ರೀಕಾಲ್ ಮಾಡಬೇಕು ನೋಡ್ಕೊಂಡಂಗೆ. ಓದಿದ್ದನ್ನ ಒಂದು ಕಡೆ ಕ್ಲೋಸ್ ಮಾಡಿ, ಹೊರಗಡೆ ಓಡಾಡ್ಕೊಂಡು ನಾನು ಏನು ಓದಿದೆ ಓಡಾಡ್ಕೊಂಡು ಅಲ್ಲಿದೆ ಮಾತಾಡ್ಕೊಂಡು ಕೂತ್ಕೊಂಡು ಹೋಗಬಾರ್ದು. ನೀವೇನು ಓದಿದಿರಿ ಅದನ್ನು ಒಂದು ಹೊರಗಡೆ, ಈಗೇನು ಮನೆಯಲ್ಲೇ ಊರಲ್ಲೇ ಇರ್ತೀರಿ ಅಥವಾ ಮನೆಯಲ್ಲೇ ಇರ್ತೀರಿ, ಒಂದು 10 ನಿಮಿಷ ರೀಕಾಲ್ ಮಾಡಿ ನಾನೇನು ಓದಿದೆ. ಓದಿದ್ದು ನಾವು ಬರಲಿಲ್ಲ ಅಂದರೆ ನೀನು ಪರ್ಫೆಕ್ಟ್ ಆಗಿಲ್ಲ ಅಂತ ಅರ್ಥ. ತಿರ್ಗಿ ಬಂದು ಬುಕ್ಸ್ ನೋಡು, ಎಲ್ಲಿ ಮಿಸ್ಟೇಕ್ ಆಗಿದೆ ಒಂದ್ಸಲಿ ಬರೀ. ಈ ಥರ ಪ್ರಾಕ್ಟೀಸ್ ಮಾಡೋ 100% ಸಕ್ಸಸ್ ಆಗ್ತೀರಿ. ಓಕೆ, ಇದೇ ಥರ ಓಕೆ ಓದಿದ್ದನ್ನು ರೀಕಾಲ್ ಮಾಡಬೇಕು. ಕನ್ನಡದಲ್ಲಿ ಮನನ ಅಂತ ಕರಿತೀವಿ. ಇಲ್ಲಲ್ಲೇ ಇದ್ದರೆ ವರ್ಕ್ ಮಾಡ್ತೀರಿ, ಆ ಟೈಮಲ್ಲಿ ಬಂದುಬಿಡುತ್ತೆ, ಕ್ಲೋಸ್ ಮಾಡಿ ಮನಿಕೊಂಬಿಟ್ರೆ ಅದು ಮನಿಕೊಂಬಿಡುತ್ತೆ ಆನ್ಸರ್. ಯಾವುದೇ ಕಾರಣಕ್ಕೂ ಓದಿದ ತಕ್ಷಣ ಮಲಗಬಾರ್ದು. ಮಲಿಕೊಂಡಿರ್ತೀಯಾ, ಮಲಿಕೊಂಬೇಕಾದ್ರೆ ಓದಿದ್ದನ್ನ ರೀಕಾಲ್ ಮಾಡ್ಕೊಂಡು ಮನಿಕೊ. ಅವಾಗ ನಿದ್ದೆ ಬರೋದು ನಿನಗೆ, ಅಯ್ಯೋ ಯಾಕೋ ಮರ್ತೋಯ್ತಲ್ಲ ಅಂತ ಇನ್ನೊಂದ್ಸಲಿ ನೋಡ್ತೀಯ. ಓಕೆ, ದಿಸ್ ಇಸ್ ಕಾಲ್ಡ್ ರೀಕಾಲಿಂಗ್. ಯಾವಾಗ ಓದಿದ್ದಾದಮೇಲೆ ರೀಕಾಲ್ ಮಾಡಬೇಕು. ಬರಲಿಲ್ವಾ ಇನ್ನೊಂದ್ಸಲಿ ಬರೀಬೇಕು. ದಿಸ್ ಇಸ್ ದ ವೇ ಟು ಪ್ರಾಕ್ಟೀಸ್ ಎವ್ರಿ ಸಬ್ಜೆಕ್ಟ್. ಓಕೆ, ಥ್ಯಾಂಕ್ ಯು.